ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಸೊ ನಾನು ಇವತ್ತು ವ್ಲಾಗಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂದರೆ ಬನ್ನಿ ಫಸ್ಟ್ ಟೈಮ್ ಮಮ್ಮಿಗೆ ಮಮ್ಮಿಗೆ ಕೇಳೋಣ. ಮಮ್ಮಿ ಎಲ್ಲ ಬರೋದಕ್ಕೆ ಹೆಂಗೆ ಹೇಳ್ತಿದ್ದಾರೆ ಗೊತ್ತಾ? ಇದೆಲ್ಲ ಕಟ್ ಮಾಡಲ್ಲ ನಾನು. ಓಕೆ ಸರಿ ಏನಂತ ಹೇಳಿದ್ರೆ ನಾನು ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ ಇದ್ದೀನಿ. ಸೊ ಏನಂದ್ರೆ ನಮ್ಮ ಮಮ್ಮಿ ಪಪ್ಪಂಗೆ ಇವತ್ತು ನನ್ನ ಕೈಯಾರೆ ಮಾಡಿರೋ ಕ್ಯಾರೆಟ್ ಹಲ್ವಾ ತಿನ್ನೋ ಭಾಗ್ಯ ಬಂದಿದೆ. ಸೊ ಲೆಟ್ಸ್ ಡೂ ಇಟ್. ಇವತ್ತು ಕ್ಯಾರೆಟ್ ಹಲ್ವಾ ಫಸ್ಟ್ ಮಾಡಿದ್ದೆ, ಸ್ವಲ್ಪ ಡಿಸಾಸ್ಟರ್ ಆಗಿತ್ತು ಅದು. ಈಗ ನಾನು ಹೊಸ ರೆಸಿಪಿ ನೋಡ್ಕೊಂಡಿದ್ದೀನಿ, ಈಸಿಯಾಗಿ 10 minutes ಅಲ್ಲಿ ಆಗೋ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಸೊ ನಮ್ಮಮ್ಮ ಇವಾಗ ಏನು ಹಾಲನ್ನ ಹಾಲನ್ನು ಬಿಸಿಗಿಡ್ತಾ ಇದ್ದೀರಾ? ಅವರೇ ಇಡ್ತಾರೆ, ನಾನು ಹಲ್ವಾ ಮಾಡ್ತೀನಿ. ಅಮ್ಮ ಈ ಕುಕ್ಕರ್ ಸಾಕಲ್ಲ ಮಮ್ಮ? ಇನ್ನು 3 ಜನಗೆಲ್ಲ ಮಾಡ್ತಾ ಇದೀಯಾ? ನನ್ನ ಸ್ಟೈಲ್ ಮೈ ಸ್ಟೈಲ್. ಸೊ ಇದಾಗಿದೆ, ಇದು ವಾಟರ್ ಹೋಗ್ಬೇಕು ಅಂಡ್ ಇದು ಇಲೈಚಿ ಎಲ್ಲ ಹಾಕಿ ಆಗಿದೆ ಆಯ್ತಾ. ಸರಿ ಈಗ ಇದು ಆಗಿದೆ, ನಾ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ತುಪ್ಪ ಸಾಕಮ್ಮ? ಇನ್ನು ಸ್ವಲ್ಪ ಹಾಕಿ. ನೀನೇನು ನನಗೆ ಯೂಟ್ಯೂಬಲ್ಲಿ ಹೇಳಲ್ಲ ಅಲ್ಲ ಎಷ್ಟು ಹಾಕ್ಬೇಕಂತ. ಸಾಕು ಖುಷಿ, ತುಪ್ಪ ಬೇಕಿದಕ್ಕೆ ಹಾಕೋಣ. ಸಾಕು, ಮಾಡೋದು ತಿನ್ನೋಂಗೆ ಮಾಡು. ಸಾಕು ಬೇಕಾದ್ರೆ ಬೇಕೇ ತುಪ್ಪ ಹಾಕೋತೀನಿ ಮಮ್ಮ. ಓಕೆ ನಾನು ಸೊ ಈಗ ಯಾವಾಗ ಹಾಕೋಬೇಕು ಕ್ಯಾರೆಟ್ನ? ಹಾಕು. ಕ್ಯಾರೆಟ್ ಎಲ್ಲ ರೆಡಿ ಆಗಿದೆ. ನಮ್ಮ ಮುಖ ನೋಡ್ಕೊಬಿಡು. ಹಂಗಂತ ನಾನು ಫುಲ್ ಕುಕ್, ನಾನು ತುಂಬ ಒಳ್ಳೆ ಕುಕ್ ಇದ್ದೀನಿ, ಎಲ್ಲ ಅಡುಗೆ ಮಾಡ್ತೀನಿ ನಾನು. ಅದೇ ನಮ್ಮ ಮನೇಲಿ ಮಾಡೋದು ಬಿಡಲ್ಲ ಅಷ್ಟೇ ನಮ್ಮಮ್ಮ, ಯಾಕಂದ್ರೆ ತಿಂದವ್ರೆ ಸ್ವರ್ಗ ಅಷ್ಟೇ ಅಂದ್ರೆ ಹಂಗೆ ಅನ್ಕೋತಾರೆ. ಈಗ ಇದಾದ್ಮೇಲೆ ಏನಾಗ್ತೈತೆ ಅದೇ ಯೂಟ್ಯೂಬಲ್ಲಿ ಹೇಳಿಲ್ಲ, ಮರ್ತೈತೆ ಯೂಟ್ಯೂಬ್ ನೋಡಿರೋದು ನಾನು ಏನು ಅಂತ. ಪಾತ್ರೆ ಸ್ವಲ್ಪ ದೊಡ್ಡದಾಗೋಯ್ತು, ಪರವಾಗಿಲ್ಲ, ಕಲ್ಸ್ಕೊಳ್ಳೋದು ಒಂದ್ಸರಿ ಮಾಡಿನೇ ಕಲ್ಸ್ಕೊಳ್ಳೋದಲ್ವಾ. ಓಕೆ, ಇದು ಫುಲ್ ಡ್ರೈ ಆಗ್ಬೇಕಾ? ಡ್ರೈ ಅಲ್ಲ, ಇದಕ್ಕೆ ಏನಾಗ್ಬೇಕು ಇವಾಗ ನೆಕ್ಸ್ಟ್? ನನಗೆ ಗೊತ್ತಿಲ್ಲ, ನಾನು ಈ ಥರ ಮಾಡಲ್ಲ. ಹಾಲಲ್ಲಿ ಬೇಯಿಸ್ತೀಯ ನೀರಲ್ಲಿ ಬೇಯಿಸ್ತೀಯ? ಹಾಲಲ್ಲಿ ಬೇಯಿಸ್ತೀಯ ನೀರಲ್ಲಿ ಬೇಯಿಸ್ತೀಯ? ಹಾಲು ಹಾಕ್ಬಾರ್ದು ಈಗಲೇ. ಮತ್ತೆ ಏನಾಗ್ಬೇಕು ಇವಾಗ? ನೀರಕ್ಕೆ ಬೇಯಿಸ್ತೀಯ? ಯೂಟ್ಯೂಬ್ ನೋಡ್ಕೊಂಡು ಬಂದ್ಬಿಡ್ತೀನಿ, ಒಂದು ನಿಮಿಷ ಇರಿ. ಅಲ್ಲಿ ಹೇಳ್ತಾರ ತಾಯಿಯೇ ಮೊದಲ ಗುರು. ಸೊ ಅದು ಯೂಟ್ಯೂಬಲ್ಲಿ ನೋಡಿದ್ದು ಫ್ಲಾಪ್ ಆಯ್ತು ಐಡಿಯಾ. ಸೊ ಇವಾಗ ಸ್ವಲ್ಪ ಮೊದಲ ಗುರು ಅಲ್ಲ, ನಾವು ತಿನ್ಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ. ಸೊ ಏನಂದ್ರೆ ಇವಾಗ ನಮ್ಮ ಮಮ್ಮಿ ಹೇಳಿರೋ ತರ ಸ್ವಲ್ಪ ನನ್ನ ಸ್ಟೈಲ್, ನಮ್ಮ ಮಮ್ಮಿ ಸ್ಟೈಲ್ ನ ಆಡ್ ಮಾಡಿ ಮಾಡ್ತಾ ಇದೀವಿ. ಅದ್ರ ರೆಸಿಪಿ ನಂದೆ. ಈಗ ಅದು ವಿಜಲ್ ಆಗುತ್ತೆ, ಆದ್ಮೇಲೆ ನೋಡೋಣ. ಏನಿಲ್ಲ, ಸಕ್ಕರೆ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ಬಿಟ್ರೆ ಆಗೋಯ್ತು. ನಮ್ಮ ಮಮ್ಮಿ ಮಾಡ್ತೀನಿ ಅಂತ ಹೇಳಿದ್ರೆ, ಬಟ್ ಇಲ್ಲ ನಾನೇ ಮಾಡ್ತೀನಿ. ನೀನ್ ಮಾಡಿದ ರೀತಿ ಇದೆ, ತಪ್ಪಲೆ ಇಟ್ಟಿರೋ ಸೈಜು, ಅದು ಮಾಡ್ತಿರೋ ರೀತಿ ಯಾವತ್ತು. ಅಯ್ಯೋ, ನಾನು ಹಾಲು ಕುಡಿಯೋದಿಲ್ಲ, ಅದೇ ಸ್ವೀಟಲ್ಲಿ ತಿಂತೀನಿ ಅಷ್ಟೇ. ನಾನು ಹಾಲೆಲ್ಲ ಇಷ್ಟ ಆಗಲ್ಲ. ಈಗ ಸಕ್ಕರೆ ಹಾಕ್ಬಿಡಿ ಅವ, ಹಾಕ್ಬಿಡಿ. ಇಷ್ಟು ಬೇಕಾ? ಹಾಕ್ಬಿಡಿ. ಏನು ಡಯಾಬಿಟಿಸ್ ಇಲ್ಲ ಯಾರಿಗೂ. ಅಯ್ಯೋ ಮಮ್ಮಿ ತೇಲ್ತಾ ಇದೆಯಲ್ಲ ಮಮ್ಮಿ. ಏನ್ ಮಾಡ್ಬಿಟ್ರಿ ನಾವು? ಪಾಯಸ ಮಾಡಿದ್ಯಾ? ನನ್ಗೆ ಹೈ ಫ್ಲೇಮ್ ಬೇಕಾ? ಹೈ ಫ್ಲೇಮಲ್ಲಿ ಇದೆಯಾ ಮತ್ತಾಯಿ? ಅದೇನಾಯ್ತು ಗೊತ್ತಿಲ್ಲ, ಇದು ಕ್ಯಾರೆಟ್ ಹಲ್ವಾ ಇಂದ ಹೋಗಿ ಕ್ಯಾರೆಟ್ ಪಾಯಸ ಆಗ್ತಾ ಇದೆ. ಏನೋ ಒಂದು ಒಟ್ಟಿನಲ್ಲಿ ಕ್ಯಾರೆಟ್ ಅಲ್ಲೇ ಮಾಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಸುತ್ತೆ ನಮ್ಮ ಮನೇಲಿ. ಕೊನೆಗೂ ಕ್ಯಾರೆಟ್ ಹಲ್ವಾ ಮಾಡಿಬಿಟ್ವಿ, ಆದರೆ ಅದು ಚೆನ್ನಾಗಿ ಬಂದಿದ್ಯಾ? ನಾನು ಹಲ್ವಾ ಮಾಡಿದ್ದು. ಸೊ ಇದು ಕ್ಯಾರೆಟ್ ಹಲ್ವಾ ಫೈನಲ್ ರಿಸಲ್ಟ್. ನನಗೆ ನಗು ಬರ್ತಾ ಇದೆ. ಸೊ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳೋಣ. ಬಿಸಿ. ಕ್ಯಾರೆಟ್ ಹಲ್ವಾ ಥರ ಇದೆ. ಓಕೆ, ನಾಟ್ ಬ್ಯಾಡ್. ತಿನ್ಬೋದು ಒಂದ್ಸರಿ, ಇನ್ನೊಂದ್ಸರಿ ನೋಡೋಣ. ಇಟ್ಸ್ ಗುಡ್. ಯಾ ಓಕೆ, ಅವಾಗ ಮಿಸ್ಟೇಕ್ಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಯಾ ಗೈಸ್, ದಿಸ್ ವಾಸ್ ಅವರ್ ವ್ಲಾಗ್. ಐ ಡೋಂಟ್ ನೋ ಏನು ವ್ಲಾಗ್ ಅಂತ, ಬಟ್ ದಿಸ್ ಇಸ್ ಹೌ ಐ ಪ್ರಿಪೇರ್ಡ್ ಕ್ಯಾರೆಟ್ ಹಲ್ವಾ. ನನಗಿಷ್ಟ ಆಯಿತು. ಅಮ್ಮ ಇಷ್ಟ ಆಯ್ತಾ? ಈಸಿ ಮೆಥಡ್. ಓಕೆ, ಚೆನ್ನಾಗಿತ್ತಾ? ಸ್ವಲ್ಪ ಯೂಟ್ಯೂಬ್ ನಮ್ಮನ್ನ ಮಿಸ್ಗೈಡ್ ಮಾಡಿಬಿಡ್ತು ಅಷ್ಟೇ. ಸೊ ಇದೇ ಥರ ನೀವು ಹೆಚ್ಚಿನ ರೆಸಿಪಿಗಳು ಬೇಕಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.